ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ. ಜಾಜೆ ಜಾಜೆ, ನಾನು ನಿಮಗೆ ಕಾಫಿ ಮಾಡ್ಕೊಂಡು ತನ್ನಿ ಅಂತ ಹೇಳ್ದೆ ತಾನೆ? ಹೌದು ಸರ್, ಮೇಡಮ್ಮು ತಂದಿದಾರಲ್ಲ, ಅದು ನಿಮಗೆ ಅಂತಾನೆ ತಂದಿರೋದು ಸರ್. ನೀವು ಹೇಳ್ದಂಗೆ ಕೇಳಕ್ಕಲ್ಲ ನಿಮ್ಮೊಂದು ಕೆಲ್ಸಕ್ಕೆ ಇಟ್ಕೊಂಡಿರೋದು. ನಾನು ಹೇಳ್ದಂಗೆ ನೀವು ಕೇಳಬೇಕು. ಇವ್ರ ಕೈಲಿ ಈಸ್ಕೊಳಲ್ಲ ಅಂತಾನೆ ನಿಮಗೆ ತಂದು ಕೊಡಕ್ಕೆ ಹೇಳಿದ್ದು. ಈಗೇನಾಗುತ್ತೋ ಇಲ್ವೋ? ಸಾರಿ ಸರ್, ಈಗಲೇ ಮಾಡ್ಕೊಂಬರ್ತೀನಿ. ತನ್ನ ತಲೆ ಮೇಲೆ ತಾನೇ ಚಪ್ಪಲಿ ಕಳ್ಳು ಹೇಳ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಇರೋದು ಬಿಟ್ಟು ರಾಹುಲ್ನ ಮನೆಗೆ ಕರ್ಸಿದ್ಲು. ಬಾಬಾ ಚಿರು ಹತ್ರ ಮಕ್ಕಕ್ಕೆ ಮಂಗಳಾರ ಎತ್ತಿಸ್ಕೊಂಡ್ಲು. ಇಷ್ಟು ದಿನ ಮನೆ ಬೆಳಗೋ ದೀಪ ಅನ್ನಿಸ್ಕೊಂಡಿದ್ದವಳು ಈಗ ಮನೆ ಹಾಳು ಮಾಡೋ ದೀಪ ಆದ್ಲು. ಬದಲಾವಣೆ ಜಗದ ನಿಯಮ ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ನಲ್ಲ, ಯಾಕೆ ಅಂತ ಈಗಾದ್ರೂ ಗೊತ್ತಾಯ್ತಾ? ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲಮ್ಮ. ನಾನೊಬ್ಳು ದಡ್ಡಿ. ಇದೆಲ್ಲ ಸ್ಯಾಂಪಲ್ ಅಷ್ಟೇ, ಅಸಲಿ ಆಟ ಮುಂದೆ ನಡೆಯುತ್ತೆ. ಇಷ್ಟು ದಿನ ನಮ್ಮನ್ನೆಲ್ಲ ಉರ್ಸಿರೋ ದೀಪ ಇನ್ಮೇಲೆ ತಾನಾಗೆ ಜೋರಾಗಿ ಉರ್ಕೋಬೇಕು. ಸರ್ ತಗೊಳ್ಳಿ ಸರ್. ಏನ್ರಿ ಸಕ್ಕರೆನೇ ಹಾಕಿಲ್ಲ? ಸಾರಿ ಸರ್, ನೀವು ಅರ್ಜೆಂಟಲ್ಲಿ ತರೋದಕ್ಕೆ ಕೇಳಿದ್ರಲ್ಲ, ಸಕ್ಕರೆ ಹಾಕೋ ಬರೋದನ್ನೇ ಮರ್ತೋಯ್ತು. ಕೊಡಿ ಸರ್, ಹಾಕೊಂಬರ್ತೀನಿ. ಇರಲಿ ಬಿಡಿ, ಜೀವನನೇ ಕಹಿ ಆದಮೇಲೆ ಕಾಫಿ ಕಹಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಒಂದು ನಿಮಿಷ. ಅಚ್ಚೋ ಅಚ್ಚೋ, ಏನ್ ಚಿರು? ಇವ್ರಿಗಿನ್ಮೇಲೆ ನನ್ನ ಹತ್ರ ಹೇಗಿರ್ಬೇಕಂತ ಹೇಳು. ಯಾಕೆ ಹೀಗೆ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಇವ್ರು ಮುಟ್ಟಿರೋ ಯಾವ ವಸ್ತುನೂ ನಾನು ಮುಟ್ಟಲ್ಲ ಅಂತ ನೆನ್ನೆನೇ ಹೇಳಿದ್ದೀನಿ. ಆದ್ರೂ ಕಾಫಿ ಕೊಡಕ್ ಬರೋದು, ಬ್ಯಾಗ್ ತಕ್ಕೊಡಕ್ ಬರೋದು, ಇದೆಲ್ಲ ಯಾಕೆ ಮಾಡ್ಬೇಕು? ಈಗೇನು ನಿನಗೆ ಲ್ಯಾಪ್ಟಾಪ್ ಬೇಕಾ ಬೇಡವಾ? ಅವ್ರಿಗೆ ಯಾರು ಅದನ್ನ ಮುಟ್ಟಕ್ಕೆ ಹೇಳಿದ್ದು? ಇದ್ಯಾಕೋ ಸ್ವಲ್ಪ ಅತಿ ಆಯ್ತು ಚಿರು. ಅಂದ್ರೆ ಲೈಫ್ ಲಾಂಗ್ ಇವಳನ್ನ ನೀನು ಮಾತಾಡ್ಸೋದೇ ಇಲ್ವಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ಮಾತಾಡ್ಸದೇ ಇರೋದೇ ಒಳ್ಳೇದು ಅನ್ನಿಸ್ತದೆ. ದೀಪ ತಪ್ಪು ಮಾಡಿದ್ಲು ಅಂತ ಅವಳನ್ನ ಮಾತಾಡ್ಸಲ್ಲ ಅಂತಿದ್ಯಲ್ಲ, ನನ್ನ ವಿಷಯದಲ್ಲಿ ನೀನು ತಪ್ಪು ಮಾಡಿಲ್ವಾ? ನಾನೇನು ಮಾಡಿದೆ ಹೆಚ್ಚು? ನಾನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಮಾಡಿಸೋದು ಬಿಟ್ಟು ನನ್ನ ಮುಂದೆನೇ ಅಪ್ಪನ ಜೊತೆ ಸೇರಿಕೊಂಡು ಅವನಿಗೆ ಅವಮಾನ ಮಾಡಿ ಕಳಿಸ್ತಲ್ಲ, ಮಾಡಿದ್ ಸರಿನಾ? ಅವತ್ತು ನಿಮ್ಮ ಅತ್ತಿಗೆ ಅವಮಾನ ಮಾಡಿದ್ರು, ಇವತ್ತು ನೀನು ಅವಮಾನ ಮಾಡಿದೆ. ಹೀಗೆ ನೋಡಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಮಾತ್ಬಿಡ್ಬೇಕು. ಆದರೂ ತಮ್ಮ ಅನ್ನೋ ಭಾವನೆಯಿಂದ ನಿನ್ನ ಕರೆದಿದ ತಕ್ಷಣ ಬಂದು ಮಾತಾಡಿಸ್ತಿದ್ದೀನಿ ತಾನೆ. ನಿನ್ನ ಥರ ಆಗಿರೋ ವಿಷಯನ ದೊಡ್ಡದು ಮಾಡ್ತಾ ಹೋಗಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು ಅಂದರೆ ಈ ಮನೇಲಿ ದೀಪನ್ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಮಾತಾಡೋ ಹಾಗೆ ಇಲ್ಲ. ಅವನು ಒಬ್ಬನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತೀನಿ ಅಂದ್ರು ನಾನೇ ಎಲ್ಲರೂ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ಇದನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಚ್ಚು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.